ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮಾಸ್ಮ್ಯಾನ್ ಕನ್ನಡ ಚಾನಲ್. ಇವತ್ತಿನ 4 ಕ್ರಿಕೆಟ್ ಅಪ್ಡೇಟ್ಗಳನ್ನು ನೋಡ್ಕೊಂಡು ಬರೋಣ. ಮೊದಲಿಗೆ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ನಮ್ಮ ಕರ್ನಾಟಕ ಏನಿದೆ, ಮುಂಬೈ ವಿರುದ್ಧ ಭರ್ಜರಿ ಜಯ ಗಳಿಸಿಕೊಂಡು ಸೆಮಿಫೈನಲ್ ಹಂತಕ್ಕೆ ತಲುಪಿದೆ. ಕ್ವಾರ್ಟರ್ ಫೈನಲ್ ಅಲ್ಲಿ ಮುಂಬೈ ವಿರುದ್ಧ ಆಟವಾಡಿದಂತಹ ನಮ್ಮ ಕರ್ನಾಟಕ ತಂಡ ಮುಂಬೈಯನ್ನು ಸೋಲಿಸುವ ಮೂಲಕ ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿದೆ. ಟಾಸ್ ವಿನ್ ಆದಂತಹ ಕರ್ನಾಟಕ ತಂಡ ಏನಿದೆ, ಮೊದಲಿಗೆ ಮುಂಬೈಗೆ ಬ್ಯಾಟಿಂಗ್ ಮಾಡುವಂತೆ ಹೇಳ್ತದೆ. ಸೊ ಅದರಂತೆ ಮುಂಬೈ ತಂಡ ಮೊದಲು ಬ್ಯಾಟಿಂಗ್ ನಡೆಸ್ತದೆ. ಸೊ ಅವರು ಕೇವಲ 254 ರನ್ಗಳನ್ನು ಬಾರಿಸುವಲ್ಲಿ ಮಾತ್ರ ಯಶಸ್ವಿಯಾಗ್ತಾರೆ. ಅಷ್ಟರೊಳಗೆ ಮುಂಬೈ ತಂಡವನ್ನು ಕಟ್ಟಿ ಹಾಕುವಲ್ಲಿ ನಮ್ಮ ಕರ್ನಾಟಕದ ಬೌಲರ್ಗಳು ಯಶಸ್ವಿ ಆಗ್ತಾರೆ ಅಂತ ಹೇಳ್ಬಹುದು. ಮುಂಬೈ ನೀಡಿದಂತಹ 255 ರನ್ಗಳ ಸ್ಕೋರ್ ಅನ್ನು ನಮ್ಮ ಕರ್ನಾಟಕ ತಂಡ ತುಂಬಾ ಸಲೀಸಾಗಿ ಚೇಸ್ ಮಾಡಿದೆ ಅಂತ ಹೇಳ್ಬಹುದಾಗಿದೆ. ಈ ಒಂದು ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಮತ್ತೊಮ್ಮೆ ನಮ್ಮ ಕರ್ನಾಟಕಕ್ಕೆ ನೆರವಾಗಿದ್ದು ದೇವದತ್ತ ಪಡಿಕ್ಕಲ್ ಅವರು. DDP ನಮ್ಮ RCB ಹುಡುಗ, ನಮ್ಮ ಕನ್ನಡಿಗ DDP ಅವರು ಮತ್ತೆ ಕರ್ನಾಟಕಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ. ಸೊ ಅವರ ಬ್ಯಾಟಿಂಗ್ ನಿಂದಾಗಿ ಕರ್ನಾಟಕ ಕ್ವಾರ್ಟರ್ ಫೈನಲ್ ಗೆದ್ದು ಸೆಮಿಫೈನಲ್ ಕಡೆಗೆ ಲಗ್ಗೆ ಇಟ್ಟಿದೆ. ಪಡಿಕ್ಕಲ್ ಅವರು 81 ರನ್ಗಳನ್ನು ಬಾರಿಸಿದ್ರೆ, ಅದೇ ರೀತಿ ಕರುಣ್ ನಾಯರ್ ಅವರು 74 ರನ್ಗಳ ಜೊತೆ ಆಟ ಆಡ್ತಾರೆ. ಸೊ ಇದರಿಂದ ಕರ್ನಾಟಕ ಮುಂಬೈ ನೀಡಿದಂತಹ ಬಲಿಷ್ಠ ಸ್ಕೋರ್ ಅನ್ನು ಚೇಸ್ ಮಾಡುವಲ್ಲಿ ಯಶಸ್ವಿಯಾಗ್ತದೆ. ನಿಮಗೆ ಗೊತ್ತಿರ್ಬೋದು ಮುಂಬೈ ಎಷ್ಟು ಸ್ಟ್ರಾಂಗ್ ಟೀಮ್ ಆಗಿರ್ತದೆ ಡೊಮೆಸ್ಟಿಕ್ ನಲ್ಲಿ. ಅವರನ್ನು ಸೋಲಿಸುವ ಮೂಲಕ ಇದೀಗ ಕರ್ನಾಟಕ ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿದೆ. ಹಿಂದಿನ ಬಾರಿ ಚಾಂಪಿಯನ್ ಆದಂತಹ ಕರ್ನಾಟಕ ಈ ಬಾರಿ ಉತ್ತಮ ಪ್ರದರ್ಶನ ನೀಡುತ್ತಿದೆ. ಈ ಬಾರಿ ಟ್ರೋಫಿ ಗೆಲ್ಲಿ ಅಂತ ನಾವು ಬಯಸೋಣ. ಇನ್ನು ಕ್ರಿಕೆಟ್ನ 2ನೇ ಅಪ್ಡೇಟ್ ಬಗ್ಗೆ ನೋಡೋದಾದ್ರೆ, ಟೀಮ್ ಇಂಡಿಯಾಕ್ಕೆ ಇಂಜುರಿಯ ಸಮಸ್ಯೆ ಮತ್ತೆ ಕಾಡಿದೆ. ಇಂಡಿಯಾ ಹಾಗೂ ನ್ಯೂಜಿಲೆಂಡ್ ತಂಡಗಳ ನಡುವಿನ ODI ಸರಣಿಯಲ್ಲಿ ಇದೀಗ ಮತ್ತೊಬ್ಬ ಆಟಗಾರ ಇಂಜುರಿಯ ಸಮಸ್ಯೆಯಿಂದ ಟೀಮಿಂದ ಹೊರಗಡೆ ಹೋಗಿದ್ದಾರೆ. ವಾಷಿಂಗ್ಟನ್ ಸುಂದರ್ ಅವರು ಇದೀಗ ODI ತಂಡದಿಂದ ಹೊರಬಿದ್ದಿದ್ದಾರೆ. ಅವರ ಬದಲಿ ಆಟಗಾರರಾಗಿ ಸರ್ಪ್ರೈಸ್ ಪ್ಯಾಕೇಜ್ ಅಂತಾನೆ ಹೇಳ್ಬೋದು, ಎಲ್ಲಿಯೂ ಕೂಡ ಅವರ ಹೆಸರು ಇರಲೇ ಇಲ್ಲ. ಸೊ ಆದ್ರೆ ಅವರೀಗ ಟೀಮ್ ಇಂಡಿಯಾಕ್ಕೆ ಆಯ್ಕೆ ಆಗಿದ್ದಾರೆ. ಆಯುಷ್ ಬದಾನಿ ಎನ್ನುವ ಆಟಗಾರ ನಿಮಗೆ ಗೊತ್ತಿರಬಹುದು, IPL ನಲ್ಲಿ ನೋಡಿರ್ತೀರಾ. ಹಾಗೇನೆ ಡೊಮೆಸ್ಟಿಕ್ ನಲ್ಲಿ ಉತ್ತಮ ಪ್ರದರ್ಶನ ನೀಡಿದಂತಹ ಆಯುಷ್ ಬದಾನಿ ಅವರನ್ನು ಇದೀಗ ಒನ್ ಡೇ ಸೀರೀಸ್ಗೆ ಮೊದಲ ಬಾರಿಗೆ ಅವರನ್ನು ಆಯ್ಕೆ ಮಾಡಿದ್ದಾರೆ. ಈ ಮೂಲಕ ಒಂದು ಟೆನ್ಷನ್ ಏನಂತ ಹೇಳಿದ್ರೆ, ವಾಷಿಂಗ್ಟನ್ ಸುಂದರ್ ಅವರು T20 ವರ್ಲ್ಡ್ ಕಪ್ಗೆ ನೇಮಕಗೊಂಡಿದ್ರು. ಇದೀಗ ಅವರು ಇಂಜುರಿ ಆದುದರಿಂದ T20 ವರ್ಲ್ಡ್ ಕಪ್ಗೆ ಅವರು ಆಡ್ತಾರಾ ಅನ್ನೋದು ಕೂಡ ಅನುಮಾನ ಕಾದಿದೆ. ಇದಾಗಲೇ ತಿಲಕ್ ವರ್ಮಾ ಅವರ ಬಗ್ಗೆಯೂ ಇಂಜುರಿ ಅಪ್ಡೇಟ್ ಇನ್ನೂ ಕೂಡ ಸರಿಯಾದ ರೀತಿಯಲ್ಲಿ ಬರಲಿಲ್ಲ. ಅವರು T20 ವರ್ಲ್ಡ್ ಕಪ್ ಆಡ್ತಾರಾ ಅನ್ನೋದು ಕೂಡ ಇನ್ನೂ ಅನುಮಾನವಾಗಿ ಉಳಿದಿದೆ. ಇಂಡಿಯಾಕ್ಕೆ ಇವಾಗ ಒಂದರ ಮೇಲೊಂದರಂತೆ ಇವಾಗ ಇಂಜುರಿಯ ಅಪ್ಡೇಟ್ಗಳು ಬರ್ತಾ ಇದೆ. ಇನ್ನು 3ನೇ ಅಪ್ಡೇಟ್ ಬಂದು, ಕೊಹ್ಲಿ ಇದೀಗ ಒಂದು ದಾಖಲೆ ನಿರ್ಮಾಣ ಮಾಡಿದ್ದಾರೆ. ಇಂಡಿಯಾ ಹಾಗೂ ನ್ಯೂಜಿಲೆಂಡ್ ಸರಣಿಯ ಮೊದಲ ಮ್ಯಾಚ್ ನಲ್ಲಿ ಕೊಹ್ಲಿ ಬ್ಯಾಟಿಂದ 93 ರನ್ಗಳ ಕೊಡುಗೆ ಬರ್ತದೆ ನಮ್ಮ ಇಂಡಿಯಾ ಟೀಮಿಗೆ. ಸೊ ಇದರಿಂದ ಅವರು ಒಂದು ಅಪರೂಪದ ದಾಖಲೆ ಮಾಡ್ತಾರೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ, ಕೊಹ್ಲಿ ಅವರು ತನ್ನ ಕರಿಯರ್ ರನ್ನ 28,000 ರನ್ಗಳನ್ನು ದಾಟುತ್ತಾರೆ. ಈ ಮೂಲಕ ಅವರು 28,000 ರನ್ಗಳನ್ನು ಪೂರೈಸಿದ 2ನೇ ಬ್ಯಾಟರ್ ಆಗಿರ್ತಾರೆ. ಇದಕ್ಕಿಂತ ಮುಂಚೆ ಸಚಿನ್ ತೆಂಡೂಲ್ಕರ್ ಅವರು 28,000 ರನ್ಗಳ ಗಡಿಯನ್ನು ದಾಟಿರುತ್ತಾರೆ. ಸೊ ಇದು ಒಂದು ರೀತಿಯಲ್ಲಿ ಮೈಲಿಗಲ್ಲು ಅಂತಾನೆ ಹೇಳ್ಬಹುದಾಗಿರ್ತದೆ. ಸೊ ಈ ಸದ್ಯದ ಮಟ್ಟಿಗೆ ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂಗ್ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗ್ತದೆ ಎಷ್ಟರ ಮಟ್ಟಿಗೆ ಅವರು ಫಾರ್ಮ್ ನಲ್ಲಿ ಇದ್ದಾರೆ ಅನ್ನೋದು ಕೂಡ ನಿಮ್ಗೆ ಗೊತ್ತಾಗ್ತದೆ. ಯಾಕಂದ್ರೆ 50 ಮೇಲೆ 50, 100 ಮೇಲೆ 100 ಹೊಡಿತಾನ ಇದ್ದಾರೆ. ಇದೇ ರೀತಿ ಅವರು ಬ್ಯಾಟಿಂಗ್ ಮಾಡಿದ್ರೆ 100 ಶತಕ ಬಾರಿಸುವುದರಲ್ಲಿ ಸಂಶಯವೇ ಇಲ್ಲ ಅಂತ ಹೇಳ್ಬೋದು. ಆದ್ರೆ ಇಲ್ಲಿ ಒಂದೇ ಒಂದು ಬೇಸರದ ಸಂಗತಿ ಅಂತ ಹೇಳಿದ್ರೆ, ಅತಿ ಕೇವಲ ಕಡಿಮೆ ಪಂದ್ಯಗಳು ODI ನಲ್ಲಿ ಇರ್ತದೆ. ಸೊ ಆದಷ್ಟು ಕಡಿಮೆ ಪಂದ್ಯಗಳಲ್ಲಿ ಆದಷ್ಟು 100ಗಳನ್ನು ಮಾಡಲಿ ಅಂತ ನಾವು ಆಶಿಸೋಣ. ಮೋಸ್ಟ್ಲಿ ಪಾಕಿಸ್ತಾನದ ಪ್ಲೇಯರ್ಗಳು T20 ಆಟವನ್ನು ಮರಿತಿರಬೇಕು. ಯಾಕಂತ ಹೇಳಿದ್ರೆ ಅವರು T20 ಪಂದ್ಯಗಳಲ್ಲಿ ಟೆಸ್ಟ್ ಮ್ಯಾಚ್ ಆಡ್ತಾ ಇದ್ದಾರೆ ಅನ್ಸುತ್ತೆ. ಅವರಿಗೆ ಗೊತ್ತೇ ಇಲ್ಲ ಅನ್ಸುತ್ತೆ ಟೆಸ್ಟ್ ನಲ್ಲಿ ಅವರು ತುಂಬಾ ಕೆಳಗಡೆ ಸ್ಥಾನದಲ್ಲಿ ಇದ್ದಾರೆ ಅಂತ. ಅದನ್ನು ಮೇಲಕ್ಕೆ ತರಲಿಕ್ಕೆ ನೀವು ಟೆಸ್ಟ್ ನಲ್ಲಿ ಮಾತ್ರ ಟೆಸ್ಟ್ ಆಡಬೇಕು. ಅದು ಬಿಟ್ಟು ನೀವು 20ಯಲ್ಲಿ ಆಡಿದ್ರೆ ಅವಹೇಳನಕ್ಕೆ ಒಳಗಾಗ್ತೀರಾ. ಇವಾಗ ಆಗಿದ್ದು ಕೂಡ ಇದೇ ರೀತಿಯ ಸಂಗತಿಯಾಗಿದೆ. ಯಾಕಂದ್ರೆ ಪಾಕಿಸ್ತಾನದ ಟಾಪ್ ಬ್ಯಾಟರ್ಗಳಾದಂತಹ ಬಾಬರ್ ಆಜಮ್ ಹಾಗೂ ರಿಜ್ವಾನ್ ಅವರು ಏನಿದ್ದಾರೆ, ಆಸ್ಟ್ರೇಲಿಯಾದ ಬಿಗ್ ಬ್ಯಾಶ್ ಲೀಗ್ ನಲ್ಲಿ
ಟೆಸ್ಟ್ ಮ್ಯಾಚ್ ನನ್ನು ಆಡ್ತಾ ಇದ್ದಾರೆ. ಆಸ್ಟ್ರೇಲಿಯಾದ ಬಿಗ್ ಬ್ಯಾಶ್ ಲೀಗ್ ಏನಿದೆ ಅದು T20 ಫಾರ್ಮೆಟ್ ಆಗಿರ್ತದೆ. ಸೊ ಅದರಲ್ಲಿ ಅವರು ತಮ್ಮ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ ಮಾಡಿ ಟುಕು ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. T20 ಪಂದ್ಯಗಳಲ್ಲಿ ಟುಕು ಮಾದರಿಯಲ್ಲಿ ಆಡ್ತಿರುವಂತಹ ಮೊಹಮ್ಮದ್ ರಿಜ್ವಾನ್ ಇದೀಗ ಎಲ್ಲೆಡೆ ಪಾಟಲಿಗೆ ಈಡಾಗಿದ್ದಾರೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಮೆಲ್ಬೋರ್ನ್ ರಿನೆಗೇಡ್ ಪರ 4ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಇಳಿದಂತಹ ಮೊಹಮ್ಮದ್ ರಿಜ್ವಾನ್ ಏನಿದ್ದಾರೆ ತಮ್ಮ 23 ಎಸೆತಗಳಲ್ಲಿ 26 ರನ್ಗಳನ್ನು ಮಾತ್ರ ಮಾಡಿರ್ತಾರೆ. ಹೀಗಾಗಿ ಅವರ ತಂಡ ಕೇವಲ 154 ರನ್ಗಳನ್ನು ಪೂರೈಸುವಲ್ಲಿ ಮಾತ್ರ ಯಶಸ್ವಿಯಾಗ್ತದೆ. ರಿನೆಗೇಡ್ಸ್ ತಂಡದ ಕ್ಯಾಪ್ಟನ್ ಸದರ್ಲ್ಯಾಂಡ್ ಏನಿದ್ದಾರೆ ಮೊಹಮ್ಮದ್ ರಿಜ್ವಾನ್ ಅವರನ್ನು 18ನೇ ಓವರ್ನಲ್ಲಿ ಬ್ಯಾಟಿಂಗ್ ನಿಲ್ಲಿಸುವಂತೆ ಹೇಳಿ ವಾಪಸ್ ಕರೀತಾರೆ. ಈ ರೀತಿಯಾದಂತಹ ಮೊದಲ ಆಟಗಾರ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಅವರಿಗೆ ರಿಟೈರ್ಡ್ ಹರ್ಟ್ ಆಗಿ ಹೋಗಿರ್ತಾರೆ ಹೊರತು ತನ್ನ ಆಟವನ್ನು ನಿಲ್ಲಿಸಿ ಹೊರಗೆ ಹೋಗಿರುವಂತಹ ಮೊದಲ ಆಟಗಾರ ಎಂಬ ಕುಖ್ಯಾತಿಗೂ ಕೂಡ ಮೊಹಮ್ಮದ್ ರಿಜ್ವಾನ್ ಒಳಗಾಗ್ತಾರೆ. ಸೊ ಅವರಿಗೆ ನೆನಪೋಗಿರ್ಬೇಕು ಇದು T20 ಫಾರ್ಮೆಟ್ ಅಂತ. ಸೊ ನೀವು ಸ್ವಲ್ಪ ಎಚ್ಚರ ವಹಿಸಿದ್ರೆ, ನೀವು ಸ್ವಲ್ಪ ತಿಳಿಸಿ ಹೇಳಿದ್ರೆ ಅವರು ಖಂಡಿತವಾಗಿ ಒಳ್ಳೆ ಬ್ಯಾಟಿಂಗ್ ಮಾಡ್ತಾ ಇದ್ರೇನೋ. ಸೊ ಅವ್ರಿಗೆ ಸ್ವಲ್ಪ ತಿಳಿ ಹೇಳಿ, ಆವಾಗ ಗೊತ್ತಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ಅವರು ಸ್ವಲ್ಪ ಗೊತ್ತಲ್ಲ ನಿಮ್ಗೆ, ನಾವೇನು ಹೇಳೋದು ಬೇಡ, ನಿಮ್ಗೆ ಗೊತ್ತಿರುತ್ತೆ ಅಂದ್ಕೊಳ್ತೀವಿ. ಸೊ ಅವರನ್ನು ಅವರಷ್ಟಕ್ಕೆ ಬಿಡೋಣ. T20 ಆಡ್ಲಿ, ಟೆಸ್ಟ್ ಆಡ್ಲಿ, ಆದ್ರೆ ಈ ವಿಷಯನ ನಿಮ್ಗೆ ತಿಳಿಸೋದಿತ್ತು. ಸೊ ತಿಳಿಸಿದ್ದೀನಿ. ಇದು ಇವತ್ತಿನ ಪ್ರಮುಖ 4 ಅಪ್ಡೇಟ್ಗಳಾಗಿರ್ತವೆ. ಒಂದು ವೇಳೆ ನಿಮ್ಗೆ ಈ ಮಾಹಿತಿ ಇಷ್ಟವಾದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.